ಆಕ್ಚುಲಿ ಬಿಗ್ ಬಾಸ್ ಏನು 24 ಗಂಟೆ ಆಟ ಅದು. ಬಟ್ ಜನ ನೋಡೋದು 1.5 ಗಂಟೆ ಮಾತ್ರ. ಹೌದು. ಸೊ ಆ 1.5 ಗಂಟೆಯಲ್ಲಿ ನಿಮ್ದು ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿರಲ್ಲ ಒಂದು ಒಮ್ಮೆ. ಫಸ್ಟ್ ವೀಕ್ ನೀನು ಅಷ್ಟೊಂದು ಕಾಣಿಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ವೀಕ್ ಅಷ್ಟೇ ನಿನ್ನನ್ನು ನಾವು ಅಷ್ಟು ನೋಡಿಲ್ಲ ಅಂತಾನು ಹೇಳಿದವರು ಇದ್ದಾರೆ. ಬರೀ ಅಲ್ಲಿ ಇರೋ ಒಂದು ಜೀವನ ಮಾಡೋದೇ ಒಂದು ಬಿಗ್ ಬಾಸ್ ಶೋ ಅಂತ ಅಲ್ಲ, 24 ಗಂಟೆ ನಿಮ್ಮ ರಿಯಲ್ ಟ್ಯಾಲೆಂಟ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಆರಂಭದಲ್ಲಿ ಆನೆ ಪ್ರದರ್ಶನಕ್ಕೆ ಮೋತ ಬೇಕು ಅಂದಿದ್ರು, ಅದಕ್ಕೆ ಬಂದೆ ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ವಿನಯ್ ಅವರನ್ನ ನಾನು ನೋಡಿದಾಗ, ನನ್ನ ಒಂದು ಮನೆಯಲ್ಲಿ ನೋಡಿದಾಗ ನನಗೆ ಅನಿಸಿದ್ದು ಇವರೇ ಹೈಲೈಟ್ ಆಗ್ತಾ ಇದ್ದಾರೆ. ಒಬ್ಬರೇ ತುಂಬಾನೇ ಹೈಲೈಟ್ ಅಂದರೆ ಅಗ್ರೆಷನ್ ಅಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ. ಗೆದ್ದ ಎತ್ತಿನ ಬಾಲೆ ಅನ್ನೋ ಹಿಡಿಯೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಅಲ್ಲಿ ಮಾಡೋದು ತುಂಬ ಜನ ಇದ್ದಾರೆ. ಇನ್ನೊಬ್ಬರನ್ನ ಒಂದು ಬೇರೆ ಒಂದು ಅಗೌರವದಿಂದ ನೋಡುವಂಥ ರೀತಿ ಕೆಲವು ನನಗೆಲ್ಲ ಹೊರಗಡೆಯಿಂದ ನೋಡಿದಾಗ ನನಗೆ ತುಂಬಾನೇ ಅನಿಸ್ತಾ ಇತ್ತು. ಕೇಳ್ತೀನಿ ನಾನು ಅವರು ಹೊರಗಡೆ ಬಂದಾಗ, ಯಾವಾಗ ಈಗ ಫಿನಾಲೆ ರಿಯಲ್ ಆಗಿ ಹೇಳಿ, ನಾನು ರಿಯಲ್ ಆಗಿ ಆಡಿದ್ದೀನ ಅಥವಾ ಬೇರೆ ಥರ ಆಡಿದ್ದೀನ ಅಂತ. ಆಕ್ಚುಲಿ ಬಿಗ್ ಬಾಸ್ ಏನು 24 ಗಂಟೆ ಆಟ ಅದು. 24 ಗಂಟೆ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಜನ ನೋಡೋದು 1.5 ಗಂಟೆ ಮಾತ್ರ. ಸೊ ಆ 1.5 ಗಂಟೆಯಲ್ಲಿ ನಿಮ್ದು ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿರಲ್ಲ ಒಂದು ಒಮ್ಮೆ. ಆ ತರದ್ದು ನಿಮ್ಗೆ ಯಾವಾಗ್ಲಾದ್ರು ಫೀಡ್ಬ್ಯಾಕ್ ಬಂದಿದೆಯಾ ಹೊರಗಡೆ ಬಂದ್ಮೇಲೆ? ಏನು ಅವಿನಾಶ್, ನೀ ಯಾವಾಗ್ಲೂ ಇದೇ ತರ ಇರ್ತಾ ಇದ್ದೆ, ಅಥವಾ ನಿಂದ ಆ ಪೋರ್ಷನ್ ತೋರಿಸಿಲ್ಲ ಅನ್ನೋ ಆ ತರದ್ದು ಏನಾದ್ರು ಅರ್ಥದಲ್ಲಿ? ಅದೇ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಅಂದ್ರೆ, ಇದೊಂದು ಜಸ್ಟ್ ಒಂದು 24 ಗಂಟೆ ಆಟ ಬಿಟ್ಟು 24 ಗಂಟೆ ಒಂದು ಟ್ಯಾಲೆಂಟ್ ಶೋ ಕೂಡ. ಸೊ ಅದನ್ನ ನಾವು ಮರ್ತು ಬಿಡ್ತೀವಿ ಎಲ್ಲೋ ಒಂದ್ ಕಡೆ. ಬರೀ ಅಲ್ಲಿ ಇರೋ ಒಂದು ಜೀವನ ಮಾಡೋದೇ ಒಂದು ಬಿಗ್ ಬಾಸ್ ಶೋ ಅಂತ ಅಲ್ಲ, 24 ಗಂಟೆ ನಿಮ್ಮ ರಿಯಲ್ ಟ್ಯಾಲೆಂಟ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸೊ ಬಟ್ ನನಗೆ ಕೆಲವೊಂದ್ಸಲ ಅನ್ಸಿದ್ದು ಏನಂದ್ರೆ, ನಾನು ನನ್ನ ಪ್ರಯತ್ನ ಮೀರಿ ನಾನು ಕೆಲವೊಂದು ನನ್ನ ಟ್ಯಾಲೆಂಟು ಅಥವಾ ನನ್ನ 24 ಗಂಟೆಯಲ್ಲಿ ಮಾತಾಡ್ಬೇಕಾದ್ರೂ ಆ ಫನ್ ಎಲಿಮೆಂಟ್ ಅಂದ್ರೆ ರಿಯಲ್ ಆಗಿ ಬರ್ಬೇಕಾಗತ್ತೆ. ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಅಲ್ಲಿ ಡಿಸ್ಪ್ಲೇ ಆಗತ್ತೆ ಅಂತ ಫನ್ ಎಲಿಮೆಂಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಇಬ್ರು ಮಾತಾಡ್ಬೇಕಾದ್ರೆ ಆ ಒಂದು ಫೀಲಿಂಗ್ಸ್ ಏನಿದೆ ಅಲ್ಲಿ ಮ್ಯಾಚ್ ಆಗಬೇಕು. ಅದಕ್ಕೆ ನಾವು ಪೂರಕವಾಗಿ ನಮ್ಮ ಒಂದು ಕಾಮಿಡಿನ ಅಥವಾ ಅಗ್ರೆಷನ್ ತೋರಿಸ್ಬೇಕಾಗತ್ತೆ. ಸೊ ಫೇಕ್ ಆಗಿ ಅಲ್ಲಿ ನಾವು ಬರಬೇಕು, ಅದರಲ್ಲಿ ಕಂಟೆಂಟ್ ಬರಬೇಕು, ನಾವು ಸ್ಕ್ರೀನ್ ಸ್ಪೇಸ್ ಬರಬೇಕು ಅಂತ ಮಾಡ್ಬೋದು. ಬಟ್ ಆ ಥರ ವ್ಯಕ್ತಿತ್ವ ನಂದಲ್ಲ. ಸೊ ನಾನು ಏನು ಮಾಡಬೇಕು ಅದನ್ನ ಮಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಹೌದು, ನನ್ನ ಫಸ್ಟ್ ವೀಕ್ ನೀನು ಅಷ್ಟೊಂದು ಕಾಣಿಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ವೀಕ್ ಅಷ್ಟೇ ನಿನ್ನನ್ನು ನಾವು ಅಷ್ಟು ನೋಡಿಲ್ಲ ಅಂತಾನು ಹೇಳಿದವರು ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಅದೇ ನಾನು ನಾನಾಗಿದ್ದೆ. ಸೊ ಅದಕ್ಕೆ ನನಗೆ ಇದು ಅಲ್ಲಿ ನನ್ನ ಇದು ಕಂಟೆಂಟ್ ಹಾಕಿಲ್ಲ, ನಾನು ಏನು ಮಾಡಿದ್ದೆ ಅಲ್ಲಿ ಅದನ್ನ ನಾನು ಅವ್ರು ತೋರಿಸ್ಕೊಂಡಿಲ್ಲ ಅಂತೆಲ್ಲ ನಾನು ಹೇಳಲ್ಲ ಆ ಥರ. ಸೊ ವೋಟಿಂಗ್ ಪೋಲ್ ತೋರಿಸ್ಬೇಕು ಅನ್ನೋದು ಸುಮಾರು ಒಂದು ಒಪಿನಿಯನ್, ಪಬ್ಲಿಕ್ ಒಪಿನಿಯನ್ ಹೌದು, ಆಮೇಲೆ ಎಕ್ಸ್ ಕಂಟೆಸ್ಟೆಂಟ್ಸ್ ಒಪಿನಿಯನ್ ಹೌದು. ಸೊ ನಿಮ್ಮ ಒಪಿನಿಯನ್ ಏನು? ವೋಟಿಂಗ್ ಪೋಲು ಡಬಲ್ ಎಜ್ ಸ್ವಾರ್ಡ್ ಇದ್ದಂಗೆ. ಸೊ ಒಂದು ಸೈಡಲ್ಲಿ ವೋಟಿಂಗ್ ಪೋಲ್ ನೋಡಿದ್ರೆ ಡೆಫಿನೆಟ್ ಆಗಿ ಒಂದು ಎಚ್ಚೆತ್ಕೊಳ್ತಾರೆ, ಲೈಕ್ ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಇವಾಗ, ಸೊ ನಾನು ಬೆಟರ್ ಆಗಿ ಆಡ್ಬೋದು. ಮತ್ತೆ ಟಾಪ್ ಅಲ್ಲಿ ಇದ್ದವ್ರಿಗೆ ಒಂದು ಮೋಟಿವೇಶನ್, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ, ಸೊ ನನ್ನ ಒಂದು ಗೇಮ್ಗೆ ಪೂರಕವಾಗಿ ಇನ್ಸ್ಪಿರೇಷನ್ ಜನರು ಕೊಡ್ತಾ ಇದ್ದಾರೆ ಅಂತನೂ ಹೌದು. ಬಟ್ ಇನ್ನೊಂದ್ ಕಡೆ ನೋಡಿದ್ರೆ ಡಬಲ್ ಎಜ್ ಸ್ವಾರ್ಡ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದ್ ಕಡೆ ನೋಡಿದ್ರೆ ಯಾರು ಟಾಪ್ ಅಲ್ಲಿ ಇರ್ತಾರೆ ಒಂದು ವೋಟಿಂಗ್ ಪೋಲ್ ಅಲ್ಲಿ, ಅವರ ಏನ್ ಹೇಳ್ತೀವಿ, ಗೆದ್ದ ಎತ್ತಿನ ಬಾಲೆ ಅನ್ನೋ ಹಿಡಿಯೋದು ಅಂತ ಹೇಳ್ತಾರಲ್ಲ, ಸೊ ಆ ತರ ಅಲ್ಲಿ ಮಾಡೋದು ತುಂಬಾ ಜನ ಇದ್ದಾರೆ. ಅದಕ್ಕೆ ಮೊನ್ನೆ ಒಂದೆರಡು ಇನ್ಸ್ಟೆನ್ಸ್ ಅಲ್ಲಿ ವೋಟಿಂಗ್ ಪೋಲ್ ತೋರಿಸಿ ಯಾರು ಟಾಪ್ ಅಲ್ಲಿ ಇದ್ರು, ಸೊ ಅವ್ರ ಹಿಂದೆನೆ ಹೋಗುವಂತ ಒಂದು ಇನ್ಸ್ಟೆನ್ಸು, ಅವ್ರನ್ನ ಸುಮ್ಮನೆ ಪ್ರಶಂಸೆ ಮಾಡೋ ತರ, ಅವ್ರಿಗೆ ಒಂದು ಸಪೋರ್ಟ್ ಮಾಡೋ ತರ ಒಂದು ಇನ್ಸ್ಟೆನ್ಸು ತುಂಬಾ ಇದೆಲ್ಲ ಜಾಸ್ತಿ ಆಗೋ ಒಂದು ಪರಿಸ್ಥಿತಿನೂ ಬರಬಹುದು. ಸೊ ಅದಕ್ಕೋಸ್ಕರ ನನಗೆ ಅನ್ಸತ್ತೆ, ಐ ಆಮ್ ನಾಟ್ ವೆರಿ ಶ್ಯೂರ್. ಅಂದ್ರೆ ವೋಟಿಂಗ್ ಪೋಲು ತೋರಿಸಿದ್ರು ಕಷ್ಟ, ತೋರಿಸ್ದೇ ಇಲ್ದಿದ್ರು ಕಷ್ಟ. ಬಟ್ ಈಗ ಹೆಂಗ್ ಫಾರ್ಮ್ಯಾಟ್ ಹೋಗ್ತಾ ಇದೆ, ರ್ಯಾಂಡಮ್ ಆಗಿ ಹಿಂಗೆ ಚೂಸ್ ಮಾಡ್ತಾ ಇದ್ದಾರೆ, ರ್ಯಾಂಡಮ್ ಆಗಿ ಎಲಿಮಿನೇಷನ್ ಮಾಡ್ತಾ ಇದ್ದಾರೆ. ಬಟ್ ಒಂದೊಂದ್ಸಲ ವೋಟಿಂಗ್ ಪ್ರಕಾರನು ಮಾಡ್ತಾ ಇದ್ದಾರೆ. ಸೊ ಎರಡು ಕಂಬೈನ್ ಮಾಡಿ ಮಾಡ್ತಾ ಇದ್ದಾರೆ, ಅದು ಒಳ್ಳೇದಂತ ಅನ್ಸುತ್ತೆ. ಒಳಗಡೆ ಹೋಗುವಾಗ ನಿಮ್ಮ ಮನಸ್ಥಿತಿ ಏನಿತ್ತು? ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇತ್ತು? ಮನೇಲಿದ್ದವರಲ್ಲಿ ಮೊದಲಿಂದ ನಿಮ್ಗೆ ಯಾರಾದ್ರೂ ಪರಿಚಯದವ್ರು ಇದ್ರ? ಇಲ್ಲ, ಮನೆಯಲ್ಲಿ ಇದ್ದವರಲ್ಲಿ ನನ್ಗೆ ಯಾರೂ ಪರಿಚಯ ಇರಲಿಲ್ಲ, ಒಬ್ರು ಪರಿಚಯ ಇರಲಿಲ್ಲ. ಟು ಬಿ ವೆರಿ ಆನೆಸ್ಟ್, ಈ ಸೀಸನ್ ಅಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಸೊ ನನ್ನ ತಲೆಯಲ್ಲಿ ಒಂದು ಇಂಪಾರ್ಟೆಂಟ್ ಕೆಲವು ವಿಚಾರಗಳು ಏನು ಓಡ್ತಾ ಇತ್ತು ಅಂದ್ರೆ,
ಒಬ್ರೊಬ್ಬರ ವ್ಯಕ್ತಿತ್ವ ಏನಿದೆ ಹೊರಗಡೆಯಿಂದ 1.5 ಗಂಟೆ ನೋಡ್ಬೇಕಾದ್ರೆ ಅಥವಾ ಒಂದು ಓವರ್ ಆಲ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಓಕೆ ಇವರು ಹಿಂಗ್ ಕಾಣಿಸ್ತಾ ಇದ್ದಾರೆ, ಇವರ ಒಂದು ಕ್ಯಾರೆಕ್ಟರ್ ಹಿಂಗಿದೆ, ಟ್ರೇಟ್ ಹಿಂಗಿದೆ ಅಂತ ಗೊತ್ತಾಗತ್ತೆ. ಬಟ್ ಒಳಗಡೆ ಹೋದಾಗ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಇವರು ಯಾವ ತರ ನನ್ನ ರಿಸೀವ್ ಮಾಡ್ತಾರೆ, ಇವರ ಒಂದು ರಿಯಾಕ್ಷನ್ ಏನಿರುತ್ತೆ, ಇವರ ಒಂದು ಪ್ಲಾನ್ ಏನಿರುತ್ತೆ, ಅಥವಾ ಇವರ ಯಾವ ತರ ನನ್ನ ವೆಲ್ಕಮ್ ಮಾಡ್ತಾರ, ಅಥವಾ ಫಸ್ಟಿಗೆ ಅಲ್ಲೇ ನಿಂತ್ಬಿಟ್ಟು ಏನೋ ಒಂದು ಯೋಚನೆಯಲ್ಲಿ ಅಲ್ಲೇ ಎಂಗೇಜ್ ಆಗ್ತಾರ ಅಂತ ಈ ತರ ಎಲ್ಲ ಯೋಚನೆ ನಂಗೆ ಬರ್ತಾ ಇತ್ತು. ಪ್ಲಸ್ ಮನೆ ಹೆಂಗಿರತ್ತೆ, ಯಾರು ಎಲ್ಲಿ ಏನು ಯಾವ ತರ ಏನ್ ಮಾಡ್ತಾ ಇದ್ದಾರೆ, ಆ ಮನೆ ಬಗ್ಗೆನೇ ತುಂಬಾನೇ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಓವರ್ ಆಲ್ ಬಿಗ್ ಬಾಸ್ ಮನೆ ಖಾಲಿ ಟಿವಿಯಲ್ಲಿ ನೋಡಿದ್ದೆ, ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಹೆಂಗೆ ಇದೆ, ನನ್ನನ್ನು ಬೇರೆ ಕ್ಯಾಪ್ಟನ್ಸಿ ಅಂದ್ರೆ ಒಳಗಡೆಯಿಂದ ಕ್ಯಾಪ್ಟನ್ಸಿ ರೂಮಿಂದ ನಾನು ಎಂಟ್ರಿ ಆಗ್ತೀನಿ. ಸೊ ಪ್ರತಿಯೊಬ್ಬರ ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು, ಅವ್ರ ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು ನನ್ನ ನೋಡಿ, ನನ್ನ ಫಸ್ಟ್ ರಿಯಾಕ್ಷನ್ ಯಾವ ತರ ಇರ್ಬೋದು ಅಂತ ಅದೇ ಓಡ್ತಾ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ನಿಮಗೆ ಬೇಕಿದ್ದ ಸ್ಪಂದನೆ ಅಥವಾ ಸಹಕಾರ ಸ್ಪರ್ಧಿಗಳಿಂದ ಸಿಗ್ಲಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಅದು ಪಾರ್ಶಲಿ ಕರೆಕ್ಟ್ ಕೂಡ, ಪಾರ್ಶಲಿ ಸರಿ ಅಲ್ಲ ಕೂಡ. ಯಾಕಂದ್ರೆ ಪಾರ್ಶಲಿ ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೋಗ್ಬಿಟ್ಟು ಪ್ರತಿಯೊಬ್ಬರಲ್ಲಿ ಅದು ಒಪ್ಕೊಂಡಿದ್ದಾರೆ ಕೂಡ. ಕೆಲವೊಂದು ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ಕೆಲವೊಂದು ಐ ಥಿಂಕ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಇವಾಗ ಒಂದೊಂದು ಇವಾಗ ನೋಡ್ಬೇಕಾದ್ರೆ, ಸಂಗೀತ ಅವರಾಗ್ಲಿ ಅಥವಾ ಈವನ್ ನಮೃತ ಅವರಾಗ್ಲಿ ಅಥವಾ ಈವನ್ ತನೀಶ್ ಅವರಾಗ್ಲಿ ಅಥವಾ ಈವನ್ ಪ್ರತಾಪ್ ಅವರಾಗ್ಲಿ ಎಲ್ಲರನ್ನು ಒಪ್ಕೊಂಡಿದ್ದಾರೆ. ಅವಿನಾಶ್ ಬಂದ್ಮೇಲೆ ಪ್ರತಿಯೊಬ್ಬರನ್ನ ರೀಚ್ ಮಾಡಿ ಮಾತಾಡೋದಕ್ಕೆ, ಅವರ ಝೋನ್ ಬರೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ, ಬರ್ಬೇಕಾದ್ರೂ ಸಂಗೀತ ಅದನ್ನೇ ಹೇಳ್ತಾ ಇದ್ರು. ಸೊ ಅವಿನಾಶ್ ಅವರು ಒಂದು ಎಫರ್ಟ್ ನಾನು ಯಾರಲ್ಲೂ ನೋಡಿಲ್ಲ ಇಷ್ಟರವರೆಗೆ. ಈ ಸೀಸನ್ ಅಲ್ಲಿ ಬಂದಂತ ಕಂಟೆಸ್ಟೆಂಟ್ಸು ಪ್ರತಿಯೊಬ್ಬರ ಹತ್ರ ಹೋಗಿ ಒಂದು ಕಾನ್ಶಿಯಸ್ ಎಫರ್ಟ್ ಮಾಡಿಬಿಟ್ಟು ಅವ್ರನ್ನ ತಿಳಿಯುವಂತ ಒಂದು ಪ್ರಯತ್ನ ನಾವು ಯಾರೂ ಮಾಡಿರ್ಲಿಲ್ಲ. ಸೊ ಅದನ್ನ ನಾನು ಮಾಡಿದ್ದೆ. ಸೊ ಅದಕ್ಕೆ ತಕ್ಕಂತೆ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಅದರಲ್ಲೂ ಅವ್ರು ನನ್ನನ್ನು ತುಂಬಾ ಜಡ್ಜ್ಮೆಂಟಲ್ ಆಗಿ ನೋಡಿದ್ರು ಅಂತ ಅನ್ಸುತ್ತೆ ಆ ಪಾಯಿಂಟ್ ಅಲ್ಲಿ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ಪಂದನೆ. ಬಟ್ ಆನ್ ದ ಅದರ್ ಸೈಡ್ 50 ದಿನಗಳಾದ ನಂತರ ಗೇಮ್ ಅಂತ ಬಂದಾಗ ಒಂದು ಓವರ್ ಆಲ್ ಜನರಿಗೆ ಆರ್ ದಿ ಕಂಟೆಸ್ಟೆಂಟ್ಸ್ಗೆ ಬೇರೆ ತರನೇ ಒಂದು ಪ್ಲಾನ್ ಆಗಿರುತ್ತೆ. ಲೈಕ್ ಇನ್ಮೇಲಿಂದ ಈ ತರ ಆಡ್ಬೇಕು, ಇನ್ಮೇಲಿಂದ ನಾನು ಈ ತರ ಹೋಗ್ಬೇಕು, ಇನ್ನು ಇರೋದೇ ಒಂದು 50 ದಿನ ಅಂದ್ರೆ ಅವ್ರು ಲಾಸ್ಟ್ ಫೇಸ್ ಆಫ್ ದ ಗೇಮ್ ಅಂತ ಅನ್ಕೋತಾರೆ. ಸೊ ಈ ತರ ಇರ್ಬೇಕಾದ್ರೆ ನಾನು ಸ್ಪಂದನೆ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪೆ. ಆಕ್ಚುಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಹೋದ್ಮೇಲೆ ಇದೆಲ್ಲ ಸಹಜ ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕಾಗತ್ತೆ. ಸೊ 2 ರೀತಿಲೂ ಇದೆ ಅದು. ಅದಕ್ಕೆ ಸೊ ವಿನಯ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಆರಂಭದಲ್ಲಿ ಆನೆ ಪ್ರದೇಶಕ್ಕೆ ಮೋತ ಬೇಕು ಅಂದಿದ್ರು, ಅದಕ್ಕೆ ಬಂದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಸೊ ಆದ್ರೆ ಈಗ ನೀವು ಹೊರಗಡೆ ಬಂದ್ಬಿಟ್ಟಿದ್ದೀರಾ. ಸೊ ಏನು ವಿನಯ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ? ವಿನಯ್ ಅವರು ಫಸ್ಟ್ ಹೋದಾಗ ಹೌದು ಆ ಡೈಲಾಗ್ ಹೇಳಿದ್ದೆ, ಅದು ತುಂಬಾನೇ ವೈರಲ್ ಕೂಡ ಆಗಿತ್ತು ಅಂತ ನನ್ಗೆ ಇವಾಗ ಗೊತ್ತಾಗಿದ್ದು. ನಾನು ಒಂದು ಫನ್ ಮೊಮೆಂಟ್ ಅಲ್ಲಿ ಅದನ್ನ ಹೇಳಿದ್ದು. ಫನ್ ಮೊಮೆಂಟ್ ಅಂದ್ರೆ ಸುಮ್ಮನೆ ಫನ್ ತರನೇ ಹೇಳಿದ್ದಂತ ಹೇಳಲ್ಲ, ರಿಯಲ್ ಆಗಿ ಟೀಸ್ ಮಾಡ್ಬೇಕಂತಾನೆ ಹೇಳಿದ್ದು. ಆ ಮೊಮೆಂಟ್ ಅಲ್ಲಿ ವಿನಯ್ ಅವ್ರನ್ನ ನಾನು ನೋಡಿದಾಗ, ನನ್ನ ಒಂದು ಮನೆಯಲ್ಲಿ ನೋಡಿದಾಗ ನನ್ಗೆ ಅನ್ಸಿದ್ದು ಇವರೇ ಹೈಲೈಟ್ ಆಗ್ತಾ ಇದ್ದಾರೆ. ಒಬ್ರೆ ತುಂಬಾನೇ ಹೈಲೈಟ್ ಅಂದ್ರೆ ಅಗ್ರೆಷನ್ ಅಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ. ಇನ್ನೊಬ್ನನ್ನ ನೀನು ಏನಿಲ್ಲ, ನೀನು ಟಾಪ್ ಫಿನಾಲೆ ಕಂಟೆಸ್ಟೆಂಟ್ ನಲ್ಲಿ ನಾನೇ ಟಾಪ್ 5 ಅಂತ ಒಂದು ಹೇಳೋ ಒಂದು ರೀತಿ, ಮತ್ತೆ ಇನ್ನೊಬ್ರನ್ನ ಒಂದು ಬೇರೆ ಒಂದು ಅಗೌರವದಿಂದ ನೋಡುವಂತ ರೀತಿ ಕೆಲವು ನಂಗೆಲ್ಲ ಹೊರಗಡೆಯಿಂದ ನೋಡಿದಾಗ ನನಗೆ ತುಂಬಾನೇ ಅನಿಸ್ತಾ ಇತ್ತು, ಇವರಿಗೆ ಒಂದು ನಾನು ಟಕ್ಕರ್ ಅಂತೂ ಡೆಫಿನೆಟ್ಲಿ ಕೊಡ್ಲೇಬೇಕು, ಹೋಗ್ಬೇಕಾದ್ರೆ ನಾನು ಫಸ್ಟ್ ಹೇಳ್ಬೇಕಾಗತ್ತೆ ಅಂತ ಒಂದು ಅಟ್ಲೀಸ್ಟ್ ಒಂದು ಟೀಸಿಂಗ್ ತರ ಹೇಳೋಣ ಅಂತ. ಸೊ ಅದಕ್ಕೆ ಆ ಪಾಯಿಂಟ್ ಅನ್ನು ಹೇಳಿದ್ದೆ. ಐ ಥಿಂಕ್ ದ ಹೋಲ್ ಇದರಲ್ಲಿ ನನ್ನ ಒಂದು ಜರ್ನಿ ಏನಿದೆ ಅಲ್ಲಿ ನಂದು ಮತ್ತೆ ವಿನಯ್ ಅವ್ರದ್ದು ತುಂಬಾನೇ ಒಂದು ಐ ಥಿಂಕ್ ಒಂದು ಡಿಫ್ರೆಂಟ್ ತರ ಒಂದು ಏನು ಕಾಂಬಿನೇಷನ್ ಅಥವಾ ರಿಲೇಷನ್ ಬೆಳೆದ್ಬಿಡತ್ತೆ. ಸೊ ನಾನು ಏನ್ ಅನ್ಕೋತೀನಿ ಅಂದ್ರೆ, ವಿನಯ್ ಅವ್ರ ಹತ್ರ ನಾನು ಏನಿದ್ರು ಕರೆಕ್ಟ್ ಆಗಿ ಹೇಳ್ತೀನಿ ಅವ್ರಿಗೆ, ನೋಡಿ ನಿಮ್ಗೆ ಈ ತರ ಖುಷಿ ಆಗ್ತಾ ಇಲ್ಲ ಅದು ಇದು ಅಂತ. ಬಟ್ ವಿನಯ್ ಅವರು
ಒಂದು ಮೂಡ್ ಚೆನ್ನಾಗಿದ್ದಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡಿ, ಓ ನೋಡೋಣ ನಾವು ಇನ್ಮೇಲಿಂದ ಈ ತರ ಆಟ ಆಡ್ಕೊಂಡು ಹೋಗೋಣ, ನಾವೆಲ್ಲೂ ಒಟ್ಟಿಗೆ ಇನ್ನೊಂದು ಸ್ವಲ್ಪ ದಿನ ಆ ತರ ಮಾಡ್ತಾ ಇದ್ರು. ಬಟ್ ಟಾಸ್ಕು ಗೇಮು ನಾನು ಅಪೋಸಿಟ್ ಸೈಡು ನಿಂತಾಗ ತುಂಬಾನೇ ಒಂದು ಅಂದ್ರೆ ಟ್ರೈ ಮಾಡಿ ಇವನ್ನ ಕುಗ್ಸಿ ಇವನ್ನ ಗೇಮಿಂದ ಔಟ್ ಮಾಡಬೇಕು ಅಂತಾನೆ ಒಂದು ಮಾಡುವಂತ ಒಂದು ಕೆಲವೊಂದು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ರು. ಸೊ ನನ್ಗೆ ಇವಾಗ ಅನ್ಸತ್ತೆ ವಿನಯ್ ಅವ್ರಿಗೆ ಸ್ಪೆಷಲಿ ಆ ಗೇಮ್ ಆದ ನಂತರ ನಾವು ಬಟ್ಟೆ ಒಗೆಯೋ ಟಾಸ್ಕ್ ಏನಿದೆ, ಲಾಸ್ಟ್ ಟಾಸ್ಕ್ ನನ್ಗೆ ತುಂಬಾನೇ ಒಂದು ಅಪ್ರಿಸಿಯೇಷನ್ ಬಂದಂತ ಟಾಸ್ಕ್. ಆ ಟಾಸ್ಕ್ ಆದ ನಂತರ ವಿನಯ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಬೇರೆ ತರ ಗೌರವ ಬಂದಿತ್ತು. ಪ್ಲಸ್ ಅವ್ರಿಗೆ ಅನಿಸ್ತು ಲೈಕ್ ಇನ್ನ ಮುಂದೆ ಹೋಗ್ಬೇಕಾದ್ರೆ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಾನೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಕಾಂಪಿಟೇಷನ್ ಅಂತ ಬಂದಾಗ ನಾನು ಹೊರಗೆ ಹೋಗ್ಬೇಕಂತ ಅವ್ರಿಗೆ ತಲೆಯಲ್ಲಿತ್ತು. ಯಾಕಂದ್ರೆ ಲಾಸ್ಟ್ ಕೇಳ್ಬೇಕಾದ್ರೆ ಯಾರು ಹೊರಗಡೆ ಹೋಗ್ಬೇಕಂದ್ರೆ ನನ್ನ ಹೆಸರೇ ತೆಗೆದ್ರು. ಒಂದು 9 ಜನರಲ್ಲಿ 4 ಜನರು ನಾನು ಹೋಗ್ಬೇಕಂತ ಹೇಳಿದವರಲ್ಲಿ ಅವರು ಒಬ್ರು. ಸೊ ಅವರು ಅದನ್ನ ಕಾಂಪಿಟೇಷನ್ ಆಗಿ ನೋಡಿದ್ದಾರೆ ಅಂತ ಅನ್ಸತ್ತೆ. ಬಟ್ ಓವರ್ ಆಲ್ ಅವರ ಮನಸ್ಸಲ್ಲಿ ನಿಜ ಅವರು ರಿಯಲ್ ಆಗಿ ಯೋಚನೆ ಮಾಡಿದವ್ರಿಗೆ ಗೊತ್ತು, ನಾನು ಬಂದು ನನ್ನ ಒಂದು ಆಟನ ರಿಯಲ್ ಫೇರ್ ಆಗಿ ಬಟ್ ರಿಯಲ್ ಹೆಲ್ದಿ ಆಗಿ ಬಟ್ ಅಚ್ಚುಕಟ್ಟಾಗಿ ಆಡಿದೀನಿ ಅಂತ ಅವ್ರಿಗೆ ಗೊತ್ತು ಅಂತ ಅನ್ಸತ್ತೆ. ಯಾಕಂದ್ರೆ ಬರ್ಬೇಕಾದ್ರೆ ನಾನು ಅದನ್ನ ಕೇಳ್ತೀನಿ. ನಾನು ಅವರು ಹೊರಗಡೆ ಬಂದಾಗ ಯಾವಾಗ ಈಗ ಫಿನಾಲೆ ರಿಯಲ್ ಆಗಿ ಹೇಳಿ ನಾನು ರಿಯಲ್ ಆಗಿ ಆಡಿದೀನ ಅಥವಾ ಬೇರೆ ತರ ಆಡಿದೀನ ಅಂತ. ಸೊ ಅವ್ರಿಗೆ ಏನೋ ಅನ್ಸ್ಬೋದು ಇವಾಗ ಒಂದು ಕಾಂಪಿಟೇಷನ್ ಔಟ್ ಆಯ್ತು ಅಂತ. ಸೊ ಇಟ್ಸ್ ಓಕೆ.